ಹಾವೇರಿ ಜಿಲ್ಲೆಯಲ್ಲಿ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಬೆಳೆದಿರತಕ್ಕಂತಹ ಈರುಳ್ಳಿ ಬೆಲೆ ನಿರಂತರ ಮಳೆಯ ಆರ್ಭಟಕ್ಕೆ ಸಿಕ್ಕು ಕೊಚ್ಚಿ ಹೋಗ್ತಾ ಇದೆ. ಇದರಿಂದ ಈರುಳ್ಳಿ ಬೆಲೆ ಕುಸಿತವಾಗ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಹಾವೇರಿಯಲ್ಲಿ ಬೇರೆ ಜಿಲ್ಲೆಯಿಂದ ಬರ್ತಕ್ಕಂತಹ ಈರುಳ್ಳಿಗೆ ಜಾಸ್ತಿ ಬೆಲೆಯನ್ನು ಕೊಡಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಬೆಳೆದಿರತಕ್ಕಂತಹ ಬೆಳೆಗೆ ಯಾವುದೇ ಬೆಲೆಯ ನಿಗದಿ ಆಗ್ತಾ ಇಲ್ಲ. ಕೇವಲ ಒಂದು ಕ್ವಿಂಟಾಲ್ಗೆ 600 ರಿಂದ 700 ರೂಪಾಯಿ ಬೆಲೆಯನ್ನು ನಿಗದಿ ಮಾಡಲಾಗಿದೆ ಅಂತ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಈರುಳ್ಳಿ ಬೆಳೆದ ರೈತ ಇದೀಗ ಕಂಗಾಲಾಗಿದ್ದಾನೆ. ಪ್ರಮುಖವಾಗಿ ರಾಣೆಬೆನ್ನೂರಿನ ನಾನು ಇವತ್ತು ಮಾರ್ಕೆಟ್ನಲ್ಲಿದ್ದೇನೆ. ರಾಣೆಬೆನ್ನೂರಿನ ಈರುಳ್ಳಿ ಮಾರ್ಕೆಟ್ನಲ್ಲಿದ್ದೇನೆ. ಈರುಳ್ಳಿ ಮಾರ್ಕೆಟ್ನಲ್ಲಿ ಸದ್ಯ ಈಗ ಈರುಳ್ಳಿ ಸಾಕಷ್ಟು ಪ್ರಮಾಣದಲ್ಲಿ ಮಾರ್ಕೆಟ್ಗೆ ಬರ್ತಾ ಇದೆ. ಆದರೆ ಖರೀದಿ ಮಾಡಲಿಕ್ಕೆ ಕೂಡ ಜನ ಮುಂದಾಗ್ತಾರೆ. ಯಾಕಂದರೆ ತುಂಬ ಕಡಿಮೆ ರೇಟ್, ಹಸಿ ಮತ್ತು ಒಣಗಿದ ಈರುಳ್ಳಿ ಅನ್ನೋ ಎರಡು ರೀತಿ ಈರುಳ್ಳಿ ಇರುತ್ತೆ. ಒಣಗಿದ ಈರುಳ್ಳಿಗೆ ಬೆಲೆ ಹೆಚ್ಚು, ಹೀಗಾಗಿ ಆ ಈರುಳ್ಳಿ ಸದ್ಯಕ್ಕೆ ಬರ್ತಾಯಿಲ್ಲ. ಅಂದರೆ ಈಗೇನು ಮೊನ್ನೆ ಮಳೆ ಬಂತು, ಆ ವಿಷಯದಲ್ಲಿ ಬೆಳೆದಂಥ ಈರುಳ್ಳಿ ಈಗ ಮಾರ್ಕೆಟ್ಗೆ ಬರ್ತಾ ಇರುವಂಥದ್ದು. ಸದ್ಯ ಈರುಳ್ಳಿಯ ಸ್ಟಾಕ್ ಏನೋ ಇದೆ, ಆದರೆ ಒಣ ಮತ್ತು ಹಸಿ ಈರುಳ್ಳಿ ಅಂದರೆ ಸ್ಟಾಕೆಡ್ ಈರುಳ್ಳಿಗೆ ಇರುವಂಥ ಬೆಲೆ ಹಸಿ ಈರುಳ್ಳಿಗೆ ಇರೋದಿಲ್ಲ. ಹೀಗಾಗಿ ಸದ್ಯ ಈರುಳ್ಳಿ ಬೆಲೆ 7 ರಿಂದ 8 ರೂಪಾಯಿ, ಅಂದರೆ 800 ರಿಂದ 900 ರೂಪಾಯಿಗೆ ಮಾತ್ರ ಕ್ವಿಂಟಲ್ ಸಿಗ್ತಾ ಇದೆ. ಹೀಗಾಗಿ ರೈತರು ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಒಂದಿಷ್ಟು ಜನ ರೈತರು ಇದ್ದಾರೆ, ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಯಜಮಾನ್ರಿ, ಏನು ರೇಟ್ ಸಿಗ್ತಾ ಇದೆ, ಏನು ಸಮಸ್ಯೆ ಆಗ್ತಿದೆ ಈರುಳ್ಳಿದು ಅಂತ? ಈರುಳ್ಳಿ ರೇಟು ಭಾಳ ಕಡಿಮೆ ಆಗೈತೆ ರೀ ಸರ. ಪಾಸ್ಪೋರ್ಟ್ ಗಿಸ್ಪೋರ್ಟ್ ಕೊಟ್ಟು ರೈತನ ಒಟ್ಟು ಉಳಿಸೋ ವ್ಯವಸ್ಥೆ ಮಾಡ್ರಿಪ್ಪ. ಕೂಲಿ ಆಳು ಸಿಗಂಗಿಲ್ಲ, ಇದ್ರ ದೌಡ್ ದುಡಿಯೋದಾಗಂಗಿಲ್ಲ. ಈ ವರ್ಷದ ಮಳೆಗಾಲ ನೋಡಿದ್ರೆ ಅತಿ ಹೆಚ್ಚಾಗೈತಿ. ಖರೀದಿದಾರಿಗಾಗಲಿ ರೈತಗಾಗಲಿ ಇವತ್ತು ಏನಾದರೂ ಲಾಭ ಆಗಬೇಕು ಅಂತ ಮನುಷ್ಯನ ಆಸೆ ಇರ್ತೈತಿ. ಇವತ್ತು ರೈತರ ಆಸೆ ಇಲ್ಲ ಅಂದರೆ ಉಳ್ಳಾಗಡ್ಡಿ ಬೆಳೆದು ಬೀಳ್ತಾನೆ. ಉಳ್ಳಾಗಡ್ಡಿ ದಿನ ಬೆಳೆ ಕರೆದ್ರೆ ಬೇಕಾಗೈತಿ ತಿನ್ನಕ್ಕೆ. ಅದಕ್ಕೆ ರೈತನ ಏನಾರ ಮಾಡಿ ಒಟ್ಟು ಉಳಿಸೋ ವ್ಯವಸ್ಥೆ ಮಾಡ್ರಿಪ್ಪ. ಸರ್, ಎಷ್ಟು ಖರ್ಚು ಮಾಡಿದ್ರಿ, ಏನು ಬೆಲೆ ಸಿಗ್ತಾ ಇದೆ, ಹಾಕಿದಂಥ ಬಂಡವಾಳ ಆಚೆ ಬಂದಂಥ ಹೆಂಗೆ? ಈಗ ಸರ ಅದು 1 ಎಕರೆ ಹಾಕಿದ್ರಿ, ಅದರಲ್ಲಿ 70-80 ಸಾವಿರ ರೂಪಾಯಿ ಖರ್ಚು ಬಂದಿದ್ರೆ. ಇಲ್ಲಿ ನೋಡ್ರಪ್ಪ ಅಂದ್ರೆ 500 ರೂಪಾಯಿ 300 ರೂಪಾಯಿ 200 ರೂಪಾಯಿ ಕ್ವಿಂಟಲ್ ಆಗಿದೆ. ಈಗ ಅದರಲ್ಲಿ ಹಾಳಿದ್ದು ಖರ್ಚು ಬರೋಲ್ಲ, ಕೊಯ್ದದ್ದು ಖರ್ಚು ಬರೋದಿಲ್ಲ. ಆಮೇಲೆ ಕಡೆಗೆ ಎಣ್ಣೆ ಗೊಬ್ಬರ ಫಿಕ್ಸ್ ರೇಟ್ ಮಾಡಿದ್ದಾರೆ ಇವರು, ರೈತರ ಮಾಲಿ ಫಿಕ್ಸ್ ರೇಟ್ ಇಲ್ಲ. ಹಿಂಗೆ ಮಾಡಿದ್ರೆ ಸುಮ್ಮನೆ ನಾವು ತಗೊಂಬಂದು ಬಾಡಿಗೆ 60 ರೂಪಾಯಿ ಕ್ವಿಂಟಲ್ ಇಲ್ಲಿ ತೊಗೊಂಬಂದು ಒಂದು ಚೀಲ ಈಗ ಮಾರ್ಕೆಟ್ಗೆ. ಆ ಬರೀ ಬಾಡಿಗೆನೇ 2,000 ಇಸ್ಕೊಂಡು ಹೋಗಿದ್ದಾನೆ. ಈಗ 50 ಪೀಚೆ ಹಾಕ್ಕೊಂಬಂದಿದ್ದೇವೆ, ಅದರಲ್ಲಿ ರೇಟ್ ಇಲ್ಲ ಏನಿಲ್ಲ. ಈಗ ನಾವು ಏನು ಮಾಡೋದು, ಬರೀ ಹಾಳಿಗೆ ಆಗೋದಲ್ಲ ಕೊಡೋಕೆ. ಈಗ ಪಟ್ಟಿ ಅಷ್ಟು ಊಟದಲ್ಲಿ ಈಗ ಅದು ಈಗ 70-80 ಸಾವಿರ ರೂಪಾಯಿ ಖರ್ಚಾಗಿದೆ. ಮಾಲ್ ಈಗ ಖರೀದಿಗಾರನೂ ಇಲ್ಲ, ಅಲ್ಲಿ ಗೇಟ್ ಬೇರೆ ಓಪನ್ ಮಾಡಿಲ್ಲ ಅಂತ ಹೇಳ್ತಾರೆ. ಈಗ ನಾವು ಯಾವ ಕಡೆಗೆ ಕೇಳಿಸ್ಬೇಕು ಮಾಲ್ ಅನ್ನೋದು ಎಲ್ಲ ಕಡೆಗೆ ಅದೇ ರೇಟ್ ಆಗಿಬಿಡುತ್ತೆ. ಯಾರು ತೊಗೊಳೋರ ದಿಕ್ಕಿಲ್ಲ, ಕೇಳೋರ ದಿಕ್ಕಿಲ್ಲ, ಹಂಗಾಗ್ಬಿಡುತ್ತೆ. ಅಂದರೆ ಔಷಧಿ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಇದಕ್ಕೆಲ್ಲವೂ ಕೂಡ ಯಥೇಚ್ಛವಾಗಿ ಹಣ ತೆತ್ತ ರೈತರು ಇದೀಗ ಹಾಕಿದ ಬಂಡವಾಳ ಅಂದರೆ ಏನು ಎಷ್ಟು ಹಣ ಖರ್ಚು ಮಾಡಿದ್ರು ಆ ಹಣದ ಅಮೌಂಟಿಗೆ ಸಿಗ್ತಾ ಇಲ್ಲ. ಅಂದರೆ ಎಕರೆಗೆ 80,000 ರೂಪಾಯಿ ಹಣಗಳನ್ನು ಖರ್ಚು ಮಾಡಿದ್ರು, ಆದರೆ ಇದೀಗ ರೇಟ್ ಮಾತ್ರ ತುಂಬ ಪಾತಾಳಕ್ಕೆ ಕುಸಿದೆ ಅನ್ನುವಂಥ ಮಾತನ್ನು ರೈತರು ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ನೋಡ್ತಿರುವುದಾದರೆ ಈರುಳ್ಳಿಯ ಮಾರ್ಕೆಟ್ನಲ್ಲಿ ಗೋಡಂಗಳಲ್ಲಿ ಈರುಳ್ಳಿಯ ಸ್ಟಾಕೆಟ್ ತುಂಬಾ ಇದೆ. ಆದರೆ ಒಂದು ಕಡೆ ಸಮಸ್ಯೆ ಏನು ಅಂತಂದರೆ ರೈತರು ಬೆಳೆದಂಥ ಬೆಳೆಗೆ ಸಮರ್ಪಕವಾದ ಬೆಲೆ ಸಿಗ್ತಾ ಇಲ್ಲ ಅನ್ನೋದು ಇಲ್ಲಿಯ ಜನರ ಮಾತು ಅಂತ ಹೇಳ್ಬೋದು. ಪ್ರಮುಖವಾಗಿ ಬೆಳೆದ ಬೆಳೆ ಸಂಪೂರ್ಣವಾಗಿ ಇದೀಗ ಮಾರ್ಕೆಟ್ಗೆ ಬಂದಿದೆ. ಹೊರ ರಾಜ್ಯಗಳಿಂದ ಬರುವಂಥ ಈರುಳ್ಳಿಗೆ 100-200 ರೂಪಾಯಿ ಬೆಲೆ ಹೆಚ್ಚಾದರೆ ಹಾಕಿದಂಥ ಬಂಡವಾಳ ವ್ಯವಸ್ಥೆ ನೋಡಿದ್ರೆ ಇದೆಲ್ಲವೂ ಕೂಡ ಸದ್ಯಕ್ಕೆ ರೈತರಿಗೆ ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಚಿಕ್ಕ ಈರುಳ್ಳಿ ಆಗಿರ್ಬೋದು, ದೊಡ್ಡ ಈರುಳ್ಳಿ, ಈ ರೀತಿ ಒಂದೊಂದು ಸೈಜಿನ ಈರುಳ್ಳಿಗೆ ಒಂದೊಂದು ರೀತಿಯ ಬೆಲೆ ಇರುತ್ತೆ. ಹೀಗಾಗಿ ಸದ್ಯ ರೈತರು ಸಮರ್ಪಕವಾಗಿ ಈರುಳ್ಳಿನ ಬೆಳೆದ್ರು, ಎಕರೆಗೆ 80,000 ಖರ್ಚು ಮಾಡಿದ್ರು, ಹಾಕಿದಂಥ ಗೊಬ್ಬರ ಆಗಿರ್ಬೋದು, ಔಷಧಕ್ಕೆ ಹಣ ತೆತ್ತರು. ಆದರೆ ಸದ್ಯಕ್ಕೆ ಅವರು ಹಾಕಿದಂತಹ ಬಂಡವಾಳ ಕೂಡ ಸಿಗೋದಿಲ್ಲ. ಯಾಕಂದರೆ ಆಳು ಮಕ್ಕಳ ಪಗಾರ ಆಗಿರ್ಬೋದು, ಮಾರ್ಕೆಟ್ಗೆ ತರುವುದ ಗಾಡಿಯ ಖರ್ಚಾಗಿರ್ಬೋದು, ಇದೆಲ್ಲವನ್ನು ನೋಡಿದ್ರೆ ಸದ್ಯ ರೈತರು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳೋದಂದರೆ ಈರುಳ್ಳಿಯ ಬೆಲೆ ಈ ಬಾರಿ ಕುಸಿತ ಕಂಡಿರುವಂಥದ್ದೊಂದು ರೈತರಿಗೆ ಒಂದು ರೀತಿಯಲ್ಲಿ ಸಂಕಷ್ಟ ತಂದು ಒದಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಹಾವೇರಿ ಜಿಲ್ಲೆಯಲ್ಲಿ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಬೆಳೆದಿರತಕ್ಕಂತಹ ಈರುಳ್ಳಿ ಬೆಲೆ ನಿರಂತರ ಮಳೆಯ ಆರ್ಭಟಕ್ಕೆ ಸಿಕ್ಕು ಕೊಚ್ಚಿ ಹೋಗ್ತಾ ಇದೆ. ಇದರಿಂದ ಈರುಳ್ಳಿ ಬೆಲೆ ಕುಸಿತವಾಗ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಹಾವೇರಿಯಲ್ಲಿ ಬೇರೆ ಜಿಲ್ಲೆಯಿಂದ ಬರ್ತಕ್ಕಂತಹ ಈರುಳ್ಳಿಗೆ ಜಾಸ್ತಿ ಬೆಲೆಯನ್ನು ಕೊಡಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಬೆಳೆದಿರತಕ್ಕಂತಹ ಬೆಳೆಗೆ ಯಾವುದೇ ಬೆಲೆಯ ನಿಗದಿ ಆಗ್ತಾ ಇಲ್ಲ. ಕೇವಲ ಒಂದು ಕ್ವಿಂಟಾಲ್ಗೆ 600 ರಿಂದ 700 ರೂಪಾಯಿ ಬೆಲೆಯನ್ನು ನಿಗದಿ ಮಾಡಲಾಗಿದೆ ಅಂತ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಈರುಳ್ಳಿ ಬೆಳೆದ ರೈತ ಇದೀಗ ಕಂಗಾಲಾಗಿದ್ದಾನೆ. ಪ್ರಮುಖವಾಗಿ ರಾಣೆಬೆನ್ನೂರಿನ ನಾನು ಇವತ್ತು ಮಾರ್ಕೆಟ್ನಲ್ಲಿದ್ದೇನೆ. ರಾಣೆಬೆನ್ನೂರಿನ ಈರುಳ್ಳಿ ಮಾರ್ಕೆಟ್ನಲ್ಲಿದ್ದೇನೆ.
ಈರುಳ್ಳಿ ಮಾರ್ಕೆಟ್ನಲ್ಲಿ ಸದ್ಯ ಈಗ ಈರುಳ್ಳಿ ಸಾಕಷ್ಟು ಪ್ರಮಾಣದಲ್ಲಿ ಮಾರ್ಕೆಟ್ಗೆ ಬರ್ತಾ ಇದೆ. ಆದರೆ ಖರೀದಿ ಮಾಡಲಿಕ್ಕೆ ಕೂಡ ಜನ ಮುಂದಾಗ್ತಾರೆ. ಯಾಕಂದರೆ ತುಂಬ ಕಡಿಮೆ ರೇಟ್, ಹಸಿ ಮತ್ತು ಒಣಗಿದ ಈರುಳ್ಳಿ ಅನ್ನೋ ಎರಡು ರೀತಿ ಈರುಳ್ಳಿ ಇರುತ್ತೆ. ಒಣಗಿದ ಈರುಳ್ಳಿಗೆ ಬೆಲೆ ಹೆಚ್ಚು, ಹೀಗಾಗಿ ಆ ಈರುಳ್ಳಿ ಸದ್ಯಕ್ಕೆ ಬರ್ತಾಯಿಲ್ಲ. ಅಂದರೆ ಈಗೇನು ಮೊನ್ನೆ ಮಳೆ ಬಂತು, ಆ ವಿಷಯದಲ್ಲಿ ಬೆಳೆದಂಥ ಈರುಳ್ಳಿ ಈಗ ಮಾರ್ಕೆಟ್ಗೆ ಬರ್ತಾ ಇರುವಂಥದ್ದು. ಸದ್ಯ ಈರುಳ್ಳಿಯ ಸ್ಟಾಕ್ ಏನೋ ಇದೆ, ಆದರೆ ಒಣ ಮತ್ತು ಹಸಿ ಈರುಳ್ಳಿ ಅಂದರೆ ಸ್ಟಾಕೆಡ್ ಈರುಳ್ಳಿಗೆ ಇರುವಂಥ ಬೆಲೆ ಹಸಿ ಈರುಳ್ಳಿಗೆ ಇರೋದಿಲ್ಲ. ಹೀಗಾಗಿ ಸದ್ಯ ಈರುಳ್ಳಿ ಬೆಲೆ 7 ರಿಂದ 8 ರೂಪಾಯಿ, ಅಂದರೆ 800 ರಿಂದ 900 ರೂಪಾಯಿಗೆ ಮಾತ್ರ ಕ್ವಿಂಟಲ್ ಸಿಗ್ತಾ ಇದೆ. ಹೀಗಾಗಿ ರೈತರು ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಒಂದಿಷ್ಟು ಜನ ರೈತರು ಇದ್ದಾರೆ, ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಯಜಮಾನ್ರಿ, ಏನು ರೇಟ್ ಸಿಗ್ತಾ ಇದೆ, ಏನು ಸಮಸ್ಯೆ ಆಗ್ತಿದೆ ಈರುಳ್ಳಿದು ಅಂತ? ಈರುಳ್ಳಿ ರೇಟು ಭಾಳ ಕಡಿಮೆ ಆಗೈತೆ ರೀ ಸರ. ಪಾಸ್ಪೋರ್ಟ್ ಗಿಸ್ಪೋರ್ಟ್ ಕೊಟ್ಟು ರೈತನ ಒಟ್ಟು ಉಳಿಸೋ ವ್ಯವಸ್ಥೆ ಮಾಡ್ರಿಪ್ಪ. ಕೂಲಿ ಆಳು ಸಿಗಂಗಿಲ್ಲ, ಇದ್ರ ದೌಡ್ ದುಡಿಯೋದಾಗಂಗಿಲ್ಲ. ಈ ವರ್ಷದ ಮಳೆಗಾಲ ನೋಡಿದ್ರೆ ಅತಿ ಹೆಚ್ಚಾಗೈತಿ. ಖರೀದಾರಿಗಾಗಲಿ ರೈತಗಾಗಲಿ ಇವತ್ತು ಏನಾದರೂ ಲಾಭ ಆಗಬೇಕು ಅಂತ ಮನುಷ್ಯನ ಆಸೆ ಇರ್ತೈತಿ. ಇವತ್ತು ರೈತರ ಆಸೆ ಇಲ್ಲ ಅಂದರೆ ಉಳ್ಳಾಗಡ್ಡಿ ಬೆಳೆದು ಬೀಳ್ತಾನೆ. ಉಳ್ಳಾಗಡ್ಡಿ ದಿನ ಬೆಳೆ ಕರೆದ್ರೆ ಬೇಕಾಗೈತಿ ತಿನ್ನಕ್ಕೆ. ಅದಕ್ಕೆ ರೈತನ ಏನಾರ ಮಾಡಿ ಒಟ್ಟು ಉಳಿಸೋ ವ್ಯವಸ್ಥೆ ಮಾಡ್ರಿಪ್ಪ. ಸರ್, ಎಷ್ಟು ಖರ್ಚು ಮಾಡಿದ್ರಿ, ಏನು ಬೆಲೆ ಸಿಗ್ತಾ ಇದೆ, ಹಾಕಿದಂಥ ಬಂಡವಾಳ ಆಚೆ ಬಂದಂಥ ಹೆಂಗೆ? ಈಗ ಸರ ಅದು 1 ಎಕರೆ ಹಾಕಿದ್ರಿ, ಅದರಲ್ಲಿ 70-80 ಸಾವಿರ ರೂಪಾಯಿ ಖರ್ಚು ಬಂದಿದ್ರೆ. ಇಲ್ಲಿ ನೋಡ್ರಪ್ಪ ಅಂದ್ರೆ 500 ರೂಪಾಯಿ 300 ರೂಪಾಯಿ 200 ರೂಪಾಯಿ ಕ್ವಿಂಟಲ್ ಆಗಿದೆ. ಈಗ ಅದರಲ್ಲಿ ಹಾಳಿದ್ದು ಖರ್ಚು ಬರಲ್ಲ, ಕೊಯ್ದದ್ದು ಖರ್ಚು ಬರೋದಿಲ್ಲ. ಆಮೇಲೆ ಕಡೆಗೆ ಎಣ್ಣೆ ಗೊಬ್ಬರ ಫಿಕ್ಸ್ ರೇಟ್ ಮಾಡಿದ್ದಾರೆ ಇವರು, ರೈತರ ಮಾಲಿ ಫಿಕ್ಸ್ ರೇಟ್ ಇಲ್ಲ. ಹಿಂಗೆ ಮಾಡಿದ್ರೆ ಸುಮ್ಮನೆ ನಾವು ತಗೊಂಬಂದು ಬಾಡಿಗೆ 60 ರೂಪಾಯಿ ಕ್ವಿಂಟಲ್ ಇಲ್ಲಿ ತೊಗೊಂಬಂದು ಒಂದು ಚೀಲ ಈಗ ಮಾರ್ಕೆಟ್ಗೆ. ಆ ಬರೀ ಬಾಡಿಗೆನೇ 2,000 ಇಸ್ಕೊಂಡು ಹೋಗಿದ್ದಾನೆ. ಈಗ 50 ಪೀಚೆ ಹಾಕ್ಕೊಂಬಂದಿದ್ದಾವೆ, ಅದರಲ್ಲಿ ರೇಟ್ ಇಲ್ಲ ಏನಿಲ್ಲ. ಈಗ ನಾವು ಏನು ಮಾಡೋದು, ಬರೀ ಹಾಳಿಗೆ ಆಗೋದಲ್ಲ ಕೊಡೋಕೆ. ಈಗ ಪಟ್ಟೆ ಅಷ್ಟು ಊಟದಲ್ಲಿ ಈಗ ಅದು ಈಗ 70-80 ಸಾವಿರ ರೂಪಾಯಿ ಖರ್ಚಾಗಿದೆ. ಮಾಲ್ ಈಗ ಖರೀದಿಗಾರನೂ ಇಲ್ಲ, ಅಲ್ಲಿ ಗೇಟ್ ಬೇರೆ ಓಪನ್ ಮಾಡಿಲ್ಲ ಅಂತ ಹೇಳ್ತಾರೆ. ಈಗ ನಾವು ಯಾವ ಕಡೆಗೆ ಕೇಳಿಸ್ಬೇಕು ಮಾಲ್ ಅನ್ನೋದು ಎಲ್ಲ ಕಡೆಗೆ ಅದೇ ರೇಟ್ ಆಗಿಬಿಡುತ್ತೆ. ಯಾರು ತೊಗೊಳೋರ ದಿಕ್ಕಿಲ್ಲ, ಕೇಳೋರ ದಿಕ್ಕಿಲ್ಲ, ಹಂಗಾಗ್ಬಿಡುತ್ತೆ. ಅಂದರೆ ಔಷಧಿ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಇದಕ್ಕೆಲ್ಲವೂ ಕೂಡ ಯಥೇಚ್ಛವಾಗಿ ಹಣ ತೆತ್ತ ರೈತರು ಇದೀಗ ಹಾಕಿದ ಬಂಡವಾಳ ಅಂದರೆ ಏನು ಎಷ್ಟು ಹಣ ಖರ್ಚು ಮಾಡಿದ್ರು ಆ ಹಣದ ಅಮೌಂಟಿಗೆ ಸಿಗ್ತಾ ಇಲ್ಲ. ಅಂದರೆ ಎಕರೆಗೆ 80,000 ರೂಪಾಯಿ ಹಣಗಳನ್ನು ಖರ್ಚು ಮಾಡಿದ್ರು, ಆದರೆ ಇದೀಗ ರೇಟ್ ಮಾತ್ರ ತುಂಬ ಪಾತಾಳಕ್ಕೆ ಕುಸಿದೆ ಅನ್ನುವಂಥ ಮಾತನ್ನು ರೈತರು ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ನೋಡ್ತಿರುವುದಾದರೆ ಈರುಳ್ಳಿಯ ಮಾರ್ಕೆಟ್ನಲ್ಲಿ ಗೋಡಂಗಳಲ್ಲಿ ಈರುಳ್ಳಿಯ ಸ್ಟಾಕೆಟ್ ತುಂಬಾ ಇದೆ. ಆದರೆ ಒಂದು ಕಡೆ ಸಮಸ್ಯೆ ಏನು ಅಂತಂದರೆ ರೈತರು ಬೆಳೆದಂಥ ಬೆಳೆಗೆ ಸಮರ್ಪಕವಾದ ಬೆಲೆ ಸಿಗ್ತಾ ಇಲ್ಲ ಅನ್ನೋದು ಇಲ್ಲಿಯ ಜನರ ಮಾತು ಅಂತ ಹೇಳ್ಬೋದು. ಪ್ರಮುಖವಾಗಿ ಬೆಳೆದ ಬೆಳೆ ಸಂಪೂರ್ಣವಾಗಿ ಇದೀಗ ಮಾರ್ಕೆಟ್ಗೆ ಬಂದಿದೆ. ರಾಜ್ಯ ಹೊರ ರಾಜ್ಯಗಳಿಂದ ಬರುವಂಥ ಈರುಳ್ಳಿಗೆ ಒಂದಿಷ್ಟು 100-200 ರೂಪಾಯಿ ಬೆಲೆ ಹೆಚ್ಚಾದರೆ ಹಾಕಿದಂಥ ಬಂಡವಾಳ ವ್ಯವಸ್ಥೆ ನೋಡಿದ್ರೆ ಇದೆಲ್ಲವೂ ಕೂಡ ಸದ್ಯಕ್ಕೆ ರೈತರಿಗೆ ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಚಿಕ್ಕ ಈರುಳ್ಳಿ ಆಗಿರ್ಬೋದು, ದೊಡ್ಡ ಈರುಳ್ಳಿ, ಈ ರೀತಿ ಒಂದೊಂದು ಸೈಜಿನ ಈರುಳ್ಳಿಗೆ ಒಂದೊಂದು ರೀತಿಯ ಬೆಲೆ ಇರುತ್ತೆ. ಹೀಗಾಗಿ ಸದ್ಯ ರೈತರು ಸಮರ್ಪಕವಾಗಿ ಈರುಳ್ಳಿನ ಬೆಳೆದ್ರು, ಎಕರೆಗೆ 80,000 ಖರ್ಚು ಮಾಡಿದ್ರು, ಹಾಕಿದಂಥ ಗೊಬ್ಬರ ಆಗಿರ್ಬೋದು, ಔಷಧಕ್ಕೆ ಹಣ ತೆತ್ತರು. ಆದರೆ ಸದ್ಯಕ್ಕೆ ಅವರು ಹಾಕಿದಂತಹ ಬಂಡವಾಳ ಕೂಡ ಸಿಗೋದಿಲ್ಲ. ಯಾಕಂದರೆ ಆಳು ಮಕ್ಕಳ ಪಗಾರ ಆಗಿರ್ಬೋದು, ಮಾರ್ಕೆಟ್ಗೆ ತರುವುದ ಗಾಡಿಯ ಖರ್ಚಾಗಿರ್ಬೋದು, ಇದೆಲ್ಲವನ್ನು ನೋಡಿದ್ರೆ ಸದ್ಯ ರೈತರು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳೋದಂದರೆ ಈರುಳ್ಳಿಯ ಬೆಲೆ ಈ ಬಾರಿ ಕುಸಿತ ಕಂಡಿರುವಂಥದ್ದೊಂದು ರೈತರಿಗೆ ಒಂದು ರೀತಿಯಲ್ಲಿ ಸಂಕಷ್ಟ ತಂದು ಒದಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಹಾವೇರಿ ಜಿಲ್ಲೆಯಲ್ಲಿ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಬೆಳೆದಿರ್ತಕ್ಕಂತಹ ಈರುಳ್ಳಿ ಬೆಲೆ ನಿರಂತರ ಮಳೆಯ ಆರ್ಭಟಕ್ಕೆ ಸಿಕ್ಕು ಕೊಚ್ಚಿ ಹೋಗ್ತಾ ಇದೆ. ಇದರಿಂದ ಈರುಳ್ಳಿ ಬೆಲೆ ಕುಸಿತವಾಗ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಹಾವೇರಿಯಲ್ಲಿ ಬೇರೆ ಜಿಲ್ಲೆಯಿಂದ ಬರ್ತಕ್ಕಂತಹ ಈರುಳ್ಳಿಗೆ ಜಾಸ್ತಿ ಬೆಲೆಯನ್ನು ಕೊಡಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಬೆಳೆದಿರ್ತಕ್ಕಂತಹ ಬೆಳೆಗೆ ಯಾವುದೇ ಬೆಲೆಯ ನಿಗದಿ ಆಗ್ತಾ ಇಲ್ಲ. ಕೇವಲ ಒಂದು ಕ್ವಿಂಟಾಲ್ಗೆ 600 ರಿಂದ 700 ರೂಪಾಯಿ ಬೆಲೆಯನ್ನು ನಿಗದಿ ಮಾಡಲಾಗಿದೆ ಅಂತ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಈರುಳ್ಳಿ ಬೆಳೆದ ರೈತ ಇದೀಗ ಕಂಗಾಲಾಗಿದ್ದಾನೆ. ಪ್ರಮುಖವಾಗಿ ರಾಣೆಬೆನ್ನೂರಿನ ನಾನು ಇವತ್ತು ಮಾರ್ಕೆಟ್ನಲ್ಲಿದ್ದೇನೆ. ರಾಣೆಬೆನ್ನೂರಿನ ಈರುಳ್ಳಿ ಮಾರ್ಕೆಟ್ನಲ್ಲಿದ್ದೇನೆ. ಈರುಳ್ಳಿ ಮಾರ್ಕೆಟ್ನಲ್ಲಿ ಸದ್ಯ ಈಗ ಈರುಳ್ಳಿ ಸಾಕಷ್ಟು ಪ್ರಮಾಣದಲ್ಲಿ ಮಾರ್ಕೆಟ್ಗೆ ಬರ್ತಾ ಇದೆ. ಆದರೆ ಖರೀದಿ ಮಾಡಲಿಕ್ಕೆ ಕೂಡ ಜನ ಮುಂದಾಗ್ತಾರೆ. ಯಾಕಂದರೆ ತುಂಬ ಕಡಿಮೆ ರೇಟ್, ಹಸಿ ಮತ್ತು ಒಣಗಿದ ಈರುಳ್ಳಿ ಅನ್ನೋ ಎರಡು ರೀತಿ ಈರುಳ್ಳಿ ಇರುತ್ತೆ. ಒಣಗಿದ ಈರುಳ್ಳಿಗೆ ಬೆಲೆ ಹೆಚ್ಚು, ಹೀಗಾಗಿ ಆ ಈರುಳ್ಳಿ ಸದ್ಯಕ್ಕೆ ಬರ್ತಾಯಿಲ್ಲ. ಅಂದರೆ ಈಗೇನು ಮೊನ್ನೆ ಮಳೆ ಬಂತು, ಆ ವಿಷಯದಲ್ಲಿ ಬೆಳೆದಂಥ ಈರುಳ್ಳಿ ಈಗ ಮಾರ್ಕೆಟ್ಗೆ ಬರ್ತಾ ಇರುವಂಥದ್ದು. ಸದ್ಯ ಈರುಳ್ಳಿಯ ಸ್ಟಾಕ್ ಏನೋ ಇದೆ, ಆದರೆ ಒಣ ಮತ್ತು ಹಸಿ ಈರುಳ್ಳಿ ಅಂದರೆ ಸ್ಟಾಕೆಡ್ ಈರುಳ್ಳಿಗೆ ಇರುವಂಥ ಬೆಲೆ ಹಸಿ ಈರುಳ್ಳಿಗೆ ಇರೋದಿಲ್ಲ. ಹೀಗಾಗಿ ಸದ್ಯ ಈರುಳ್ಳಿ ಬೆಲೆ 7 ರಿಂದ 8 ರೂಪಾಯಿ, ಅಂದರೆ 800 ರಿಂದ 900 ರೂಪಾಯಿಗೆ ಮಾತ್ರ ಕ್ವಿಂಟಲ್ ಸಿಗ್ತಾ ಇದೆ. ಹೀಗಾಗಿ ರೈತರು ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಒಂದಿಷ್ಟು ಜನ ರೈತರು ಇದ್ದಾರೆ, ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಯಜಮಾನ್ರಿ, ಏನು ರೇಟ್ ಸಿಗ್ತಾ ಇದೆ, ಏನು ಸಮಸ್ಯೆ ಆಗ್ತಿದೆ ಈರುಳ್ಳಿದು ಅಂತ? ಈರುಳ್ಳಿ ರೇಟು ಭಾಳ ಕಡಿಮೆ ಆಗೈತೆ ರೀ ಸರ. ಪಾಸ್ಪೋರ್ಟ್ ಗಿಸ್ಪೋರ್ಟ್ ಕೊಟ್ಟು ರೈತನ ಒಟ್ಟು ಉಳಿಸೋ ವ್ಯವಸ್ಥೆ ಮಾಡ್ರಿಪ್ಪ. ಕೂಲಿ ಆಳು ಸಿಗಂಗಿಲ್ಲ, ಇದ್ರ ದೌಡ್ ದುಡಿಯೋದಾಗಂಗಿಲ್ಲ. ಈ ವರ್ಷದ ಮಳೆಗಾಲ ನೋಡಿದ್ರೆ ಅತಿ ಹೆಚ್ಚಾಗೈತಿ. ಖರೀದಾರಿಗಾಗಲಿ ರೈತಗಾಗಲಿ ಇವತ್ತು ಏನಾದರೂ ಲಾಭ ಆಗಬೇಕು ಅಂತ ಮನುಷ್ಯನ ಆಸೆ ಇರ್ತೈತಿ. ಇವತ್ತು ರೈತರ ಆಸೆ ಇಲ್ಲ ಅಂದರೆ ಉಳ್ಳಾಗಡ್ಡಿ ಬೆಳೆದು ಬೀಳ್ತಾನೆ. ಉಳ್ಳಾಗಡ್ಡಿ ದಿನ ಬೆಳೆ ಕರೆದ್ರೆ ಬೇಕಾಗೈತಿ ತಿನ್ನಕ್ಕೆ. ಅದಕ್ಕೆ ರೈತನ ಏನಾರ ಮಾಡಿ ಒಟ್ಟು ಉಳಿಸೋ ವ್ಯವಸ್ಥೆ ಮಾಡ್ರಿಪ್ಪ.
ಸರ್ ಎಷ್ಟು ಖರ್ಚು ಮಾಡಿದ್ರಿ, ಏನು ಬೆಲೆ ಸಿಗ್ತಾ ಇದೆ, ಹಾಕಿದಂಥ ಬಂಡವಾಳ ಆಚೆ ಬಂದಂಥ ಹೆಂಗೆ? ಈಗ ಸರ ಅದು 1 ಎಕರೆ ಹಾಕಿದ್ರಿ, ಅದರಲ್ಲಿ 70-80 ಸಾವಿರ ರೂಪಾಯಿ ಖರ್ಚು ಬಂದಿದ್ರೆ. ಇಲ್ಲಿ ನೋಡ್ರಪ್ಪ ಅಂದ್ರೆ 500 ರೂಪಾಯಿ 300 ರೂಪಾಯಿ 200 ರೂಪಾಯಿ ಕ್ವಿಂಟಲ್ ಆಗಿದೆ. ಈಗ ಅದರಲ್ಲಿ ಹಾಳಿದ್ದು ಖರ್ಚು ಬರಲ್ಲ, ಕೊಯ್ದದ್ದು ಖರ್ಚು ಬರೋದಿಲ್ಲ. ಆಮೇಲೆ ಕಡೆಗೆ ಎಣ್ಣೆ ಗೊಬ್ಬರ ಫಿಕ್ಸ್ ರೇಟ್ ಮಾಡಿದ್ದಾರೆ ಇವರು, ರೈತರ ಮಾಲಿ ಫಿಕ್ಸ್ ರೇಟ್ ಇಲ್ಲ. ಹಿಂಗೆ ಮಾಡಿದ್ರೆ ಸುಮ್ಮನೆ ನಾವು ತಗೊಂಬಂದು ಬಾಡಿಗೆ 60 ರೂಪಾಯಿ ಕ್ವಿಂಟಲ್ ಇಲ್ಲಿ ತೊಗೊಂಬಂದು ಒಂದು ಚೀಲ ಒಯ್ಯಕ್ಕೆ ಮಾರ್ಕೆಟ್ಗೆ, ಆ ಬರೀ ಬಾಡಿಗೆನೇ 2,000 ಇಸ್ಕೊಂಡು ಹೋಗಿದ್ದಾನೆ. ಈಗ 50 ಪೀಚೆ ಹಾಕ್ಕೊಂಬಂದಿದ್ದೇವೆ, ಅದರಲ್ಲಿ ರೇಟ್ ಇಲ್ಲ ಏನಿಲ್ಲ. ಈಗ ನಾವು ಏನು ಮಾಡೋದು, ಬರೀ ಹಾಳಿಗೆ ಆಗೋದಲ್ಲ ಕೊಡೋಕೆ, ಈಗ ಪಟ್ಟಿ ಅಷ್ಟು ಊಟದಲ್ಲಿ ಈಗ ಅದು ಈಗ 70-80 ಸಾವಿರ ರೂಪಾಯಿ ಖರ್ಚಾಗಿದೆ. ಮಾಲ್ ಈಗ ಖರೀದಿಗಾರನೂ ಇಲ್ಲ, ಅಲ್ಲಿ ಗೇಟ್ ಬೇರೆ ಓಪನ್ ಮಾಡಿಲ್ಲ ಅಂತ ಹೇಳ್ತಾರೆ. ಈಗ ನಾವು ಯಾವ ಕಡೆಗೆ ಕೇಳಿಸ್ಬೇಕು ಮಾಲ್ ಅನ್ನೋದು ಎಲ್ಲ ಕಡೆಗೆ ಅದೇ ರೇಟ್ ಆಗಿಬಿಡುತ್ತೆ. ಯಾರು ತೊಗೊಳೋರ ದಿಕ್ಕಿಲ್ಲ, ಕೇಳೋರ ದಿಕ್ಕಿಲ್ಲ, ಹಂಗಾಗ್ಬಿಡುತ್ತೆ. ಅಂದರೆ ಔಷಧಿ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಇದಕ್ಕೆಲ್ಲವೂ ಕೂಡ ಯಥೇಚ್ಛವಾಗಿ ಹಣ ತೆತ್ತ ರೈತರು ಇದೀಗ ಹಾಕಿದ ಬಂಡವಾಳ ಅಂದರೆ ಏನು ಎಷ್ಟು ಹಣ ಖರ್ಚು ಮಾಡಿದ್ರು ಆ ಹಣದ ಅಮೌಂಟಿಗೆ ಸಿಗ್ತಾ ಇಲ್ಲ. ಅಂದರೆ ಎಕರೆಗೆ 80,000 ರೂಪಾಯಿ ಹಣಗಳನ್ನು ಖರ್ಚು ಮಾಡಿದ್ರು, ಆದರೆ ಇದೀಗ ರೇಟ್ ಮಾತ್ರ ತುಂಬ ಪಾತಾಳಕ್ಕೆ ಕುಸಿದೆ ಅನ್ನುವಂಥ ಮಾತನ್ನು ರೈತರು ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ನೋಡ್ತಿರುವುದಾದರೆ ಈರುಳ್ಳಿಯ ಮಾರ್ಕೆಟ್ನಲ್ಲಿ ಗೋಡಂಗಳಲ್ಲಿ ಈರುಳ್ಳಿಯ ಸ್ಟಾಕೆಟ್ ತುಂಬಾ ಇದೆ. ಆದರೆ ಒಂದು ಕಡೆ ಸಮಸ್ಯೆ ಏನು ಅಂತಂದರೆ ರೈತರು ಬೆಳೆದಂಥ ಬೆಳೆಗೆ ಸಮರ್ಪಕವಾದ ಬೆಲೆ ಸಿಗ್ತಾ ಇಲ್ಲ ಅನ್ನೋದು ಇಲ್ಲಿಯ ಜನರ ಮಾತು ಅಂತ ಹೇಳ್ಬೋದು. ಪ್ರಮುಖವಾಗಿ ಬೆಳೆದ ಬೆಳೆ ಸಂಪೂರ್ಣವಾಗಿ ಇದೀಗ ಮಾರ್ಕೆಟ್ಗೆ ಬಂದಿದೆ. ರಾಜ್ಯ ಹೊರ ರಾಜ್ಯಗಳಿಂದ ಬರುವಂಥ ಈರುಳ್ಳಿಗೆ ಒಂದಿಷ್ಟು 100-200 ರೂಪಾಯಿ ಬೆಲೆ ಹೆಚ್ಚಾದರೆ ಹಾಕಿದಂಥ ಬಂಡವಾಳ ವ್ಯವಸ್ಥೆ ನೋಡಿದ್ರೆ ಇದೆಲ್ಲವೂ ಕೂಡ ಸದ್ಯಕ್ಕೆ ರೈತರಿಗೆ ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಚಿಕ್ಕ ಈರುಳ್ಳಿ ಆಗಿರ್ಬೋದು, ದೊಡ್ಡ ಈರುಳ್ಳಿ, ಈ ರೀತಿ ಒಂದೊಂದು ಸೈಜಿನ ಈರುಳ್ಳಿಗೆ ಒಂದೊಂದು ರೀತಿಯ ಬೆಲೆ ಇರುತ್ತೆ. ಹೀಗಾಗಿ ಸದ್ಯ ರೈತರು ಸಮರ್ಪಕವಾಗಿ ಈರುಳ್ಳಿನ ಬೆಳೆದ್ರು, ಎಕರೆಗೆ 80,000 ಖರ್ಚು ಮಾಡಿದ್ರು, ಹಾಕಿದಂಥ ಗೊಬ್ಬರ ಆಗಿರ್ಬೋದು, ಔಷಧಕ್ಕೆ ಹಣ ತೆತ್ತರು. ಆದರೆ ಸದ್ಯಕ್ಕೆ ಅವರು ಹಾಕಿದಂತಹ ಬಂಡವಾಳ ಕೂಡ ಸಿಗೋದಿಲ್ಲ. ಯಾಕಂದರೆ ಆಳು ಮಕ್ಕಳ ಪಗಾರ ಆಗಿರ್ಬೋದು, ಮಾರ್ಕೆಟ್ಗೆ ತರುವುದ ಗಾಡಿಯ ಖರ್ಚಾಗಿರ್ಬೋದು, ಇದೆಲ್ಲವನ್ನು ನೋಡಿದ್ರೆ ಸದ್ಯ ರೈತರು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳೋದಂದರೆ ಈರುಳ್ಳಿಯ ಬೆಲೆ ಈ ಬಾರಿ ಕುಸಿತ ಕಂಡಿರುವಂಥದ್ದೊಂದು ರೈತರಿಗೆ ಒಂದು ರೀತಿಯಲ್ಲಿ ಸಂಕಷ್ಟ ತಂದು ಒದಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ.